ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ದೇವಸ್ಥಾನ ತೋರಿಸ್ತಾ ಇರೋದು ಶ್ರೀ ಲಕ್ಷ್ಮೀ ಗೋವರ್ಧನ ಸ್ವಾಮಿ ದೇವಸ್ಥಾನ. ಇದು KRS ಬ್ಯಾಕ್ ವಾಟರ್ ಅಡ್ಜಸೆಂಟ್. ಇಲ್ಲಿ ಒಂದು 3 ಎಕರೆ ಇದೆ. ಅದ್ರ ಬಗ್ಗೆ ನಾನು ತೋರ್ಸೋಕ್ಕೆ ಇದೆಲ್ಲ ತೋರಿಸ್ತಾ ಇರೋದು. ನೋಡಿ, ಇಲ್ಲೆಲ್ಲ ಟೂರಿಸ್ಟ್ ಜಾಸ್ತಿ ಬರ್ತಾರೆ. ಇಲ್ಲಿ ಟೂರಿಸ್ಟ್ ಬೆಜ್ಜನ್ ಬರ್ತಾರೆ ಜನ. ಈಗ ಟೂರಿಸ್ಟ್ ಟೈಮ್ ಇಲ್ಲ, ಅದಕ್ಕೆ ಖಾಲಿ ಖಾಲಿ ಕಾಣ್ತಾ ಇದೆ. ಈ ಟೂರಿಸ್ಟ್ ಅವರಲ್ಲಿ ಬಂದರೆ ಉಳ್ಕೊಳ್ಳೋಕೆ ಜಾಗ ಇಲ್ಲ ಅವ್ರಿಗೆ. ಉಳ್ಕೋಬೇಕಂದ್ರೆ KRS ಫ್ರಂಟ್ ಗೇಟ್ ಇದೆಯಲ್ಲ, ಆ ಕಡೆ ಹೋಗಬೇಕು. ಮತ್ತು ಈ ಸರೌಂಡಿಂಗಲ್ಲಿ ಒಂದು ಪೆಟ್ರೋಲ್ ಬಂಕು ಇಲ್ಲ. ಸೊ 2 ಬಿಸ್ನೆಸ್ಸು ಚೆನ್ನಾಗಿ ನಡೀತಿದೆ. ಇದು ಜಲಾಶಯಕ್ಕೂ ಟಚ್ ಆಗಿದೆ. ಇದು ಜಾಗ ನಾನು ತೋರಿಸ್ತಾರೆ ಜಾಗ, ಮತ್ತು ಮೇನ್ ರೋಡ್ಗೂ ಅಡ್ಜಸೆಂಟ್. ಟಾರ್ ರೋಡ್ ಮತ್ತು ಜಲಾಶಯ ಎರಡಕ್ಕೂ ಟಚ್ ಆಗಿದೆ ಜಾಗ. 3 ಎಕರೆ ಇದೆ. ಅದರಲ್ಲಿ ತೆಂಗಿನ ತೋಟನೂ ಇದೆ. ಸ್ವಲ್ಪ ಫುಲ್ ಇಲ್ಲ, ಸ್ವಲ್ಪ ಇದೆ. ಕ್ಲಿಯರ್ ಟೈಟ್ಲ್ ಇದೆ. 3 ಎಕರೆಗೆ 2,30,00,000 ಇದರದ್ದು ಬೆಲೆ ಹೇಳ್ತಾ ಇದ್ದಾರೆ. ಜನರಲ್ ಕ್ಯಾಟಗರಿ 100% ಅಲ್ಲಿ ಇದು ರಿಜಿಸ್ಟ್ರಿಗೆ ರೆಡಿ ಇದೆ ಡಾಕ್ಯುಮೆಂಟ್ಗಳಿದು. ನೋಡಿ, ಯಾರಿಗಾದರೂ ಇನ್ವೆಸ್ಟ್ ಮಾಡಿ ಇನ್ಕಮ್ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಬೋದು, ಅಥವಾ ಓನ್ಗೋಸ್ಕರ ಇಟ್ಕೋತೀನಿ ಅಂತಲೂ ನಡೀತಿದೆ. ಇದು KRS ಜಲಾಶಯ. ಇದು ನೋಡಿ, ತೋಟ ಈ ಥರ ಇದೆ. ಸುಮಾರು ಒಂದು 3/4 ಎಕರೆ ಅಷ್ಟು ಜಾಗದಲ್ಲಿ ತೋಟ ಮಾಡಿದ್ದಾರೆ. ಬಾಕಿದೆಲ್ಲ ಖಾಲಿ ಜಾಗ. 2 ಬೋರ್ವೆಲ್ಲು ಇದೆ. ಜಲಾಶಯಕ್ಕೂ ಟಚ್ ಆಗಿದೆ. ಮತ್ತು ದೇವಸ್ಥಾನಕ್ಕೆ ಬರ್ತಾರಲ್ಲ ಟೂರಿಸ್ಟವರು, ಅವರಿಗೆಲ್ಲ ಇಲ್ಲಿ ಹೋಮ್ ಸ್ಟೇ ಅಥವಾ ಲಾಡ್ಜ್ ಈ ಥರದ್ದೆಲ್ಲ ಮಾಡಿದ್ರೆ ಚೆನ್ನಾಗಿ ನಡೀತಿದೆ. ಮೇನ್ ರೋಡ್ಗೂ ಅಡ್ಜಸೆಂಟ್ ಇದೆ.